ಸೆಮಿಫೈನಲ್ ಪಂದ್ಯದೊಂದಿಗೆ ಇನ್ನು 2 ಪಂದ್ಯ ಆದರೆ ಕೊನೆ ಹಂತಕ್ಕೆ ಬರುತ್ತಾ ಇದೆ. ಹ್ಯಾಪಿ ಗರ್ಲ್ಸ್ ಮೈಸೂರು ವಿರುದ್ಧ ಎಸ್ಎಸ್ ಅಕಾಡೆಮಿ ಹರಿಯಾಣ. ಬೋನಸ್ ಜೊತೆಗೆ ದಂಡದ ಖಾತೆ ಮೈಸೂರು ಮೂಲದ ಆಟಗಾರ್ತಿ ದಾಳಿ ಭಾಗದಲ್ಲಿ ಈ ಪಂದ್ಯಾವಳಿಯನ್ನ ನಾಡಿನ ಮೂಲೆ ಮೂಲೆಗೂ ಬಿತ್ತರಿಸಲಿಕ್ಕೆ ಆಗಮಿಸಿರುವಂತಹ ಎಲ್ಲಾ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಸಿಟಿ ಸೊಸೈಟಿ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಈಗಾಗಲೇ ಇಂಡಿಯಾ ಲೈವ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಪಂದ್ಯಾವಳಿ ನೇರ ಪ್ರಸಾರವಾಗುತ್ತಾ ಇದೆ. ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು. ಯೂಟ್ಯೂಬ್ ನಲ್ಲಿ ಕೂಡ 1-0 ಪಂದ್ಯ ಆರಂಭಗೊಂಡಿದೆ. ಅದ್ಭುತವಾದ ಸ್ಕಿಲ್ ನೊಂದಿಗೆ ವಾಪಸ್ ಹದ್ದಿಯನ್ನ ಕಟ್ಕೊಳ್ತಾ ಇದ್ದಾರೆ. ರೈಟ್ ಕವರ್ ವಿಭಾಗದಿಂದ ಮಿಸ್ಟೇಕ್ ಆಗ್ತಾ ಇದೆ. ಹರಿಯಾಣ ತಂಡಕ್ಕೆ ಸೂಚನೆ ನೀಡ್ತಾ ಇದ್ದಾರೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಕಾಂತು ಸರ್ ಇದ್ರೆ, ಸಹ ತೀರ್ಪುಗಾರರಾಗಿ ಶಮನೆ ಸರ್ ಮತ್ತು ಬಾಳೇಶ್ ಸರ್ ಅವರು, ಸ್ಕೋರರ್ ಆಗಿ ಯಮನಪ್ಪ ಸರ್. ನಿರ್ಣಾಯಕ ಒಳಗೊಂಡಿರುವಂತಹ ಕಬಡ್ಡಿ ವೈಭವ ಕೊನೆ ಹಂತಕ್ಕೆ ಸಾಗಿ ಬರ್ತಾ ಇದೆ. ಈ ಪಂದ್ಯಾವಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವಂತಹ ಎಲ್ಲ ಮಾನ್ಯರಿಗೂ ಕೂಡ ಸಿಟಿ ಸೊಸೈಟಿ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಕಲೆಯನ್ನ ಕರ್ನಾಟಕದ ಮೂಲೆ ಮೂಲೆಗೆ ಪರಿಚಯಿಸಿಕೊಟ್ಟಿರುವಂತಹ ಇದೇ ನಮ್ಮ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಸಸಾಲಟ್ಟಿ ಗ್ರಾಮದವರು ಚಪಾತಿ ಪಾಂಡು ಖ್ಯಾತಿಯ ನಮ್ಮ ಹೊಸಪೇಟೆ ಗುರುಗಳು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಿಟಿ ಸೊಸೈಟಿ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಬಯಸೋಣ. ಆದ್ಮೇಲೆ ಈ 2 ಸೆಮಿಫೈನಲ್ ಪಂದ್ಯ ಆದ್ಮೇಲೆ ಅವರಿಂದ ಒಂದು ವಿಶೇಷವಾದಂತಹ ಹಾಸ್ಯ ಚುಟುಕು ಇದೆ. 3-0 ಪಂದ್ಯ ಸಾಗುತ್ತಾ ಇದೆ. ಆಯ್ತು, ಅವ್ರು ಬಂದ್ರೆ ಈ ಕಡೆ ಬಂದಿದ್ರು. ಸುಧೀರ್ ಮಾನೆ ಸರ್ ಅವರು 500 ರೂಪಾಯಿನ ನನಗೆ ನೀಡಿದ್ದಾರೆ. ನಿಮ್ಗೆ ಯಾವತ್ತು ನಾನು ಚಿರಋಣಿ ಸರ್, ತಮಗೆ ಧನ್ಯವಾದಗಳು. 4-0 ಪಂದ್ಯ ಸಾಗುತ್ತಾ ಇದೆ. ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್ ಟು ಹರಿಯಾಣ. 3 ಜನ ಆಟಗಾರ್ತಿಯರ ನಡುವೆ ಎಸ್ಎಸ್ ಅಕಾಡೆಮಿ ಹರಿಯಾಣ. ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ 1 ತಿಂಗಳ ಕಾಲ ಪರ್ಯಂತ ಅನೇಕ ಗ್ರಾಮಗಳಲ್ಲಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಕ್ರೀಡಾಪಟುಗಳು ಕೂಡ ಪ್ರತಿಯೊಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಆ ಒಂದು ಪಂದ್ಯಾವಳಿಯನ್ನ ಯಶಸ್ಸು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಬರ್ತಕ್ಕಂಥ ನಾಳೆ 16-17ನೇ ತಾರೀಕಿನಂದು ಇದೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕನ್ನೋಳಿ ಗ್ರಾಮದಲ್ಲಿ ಕೂಡ ಮಹಿಳಾ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಅದಾದ ನಂತರ 17, 18, 19ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಿರ್ಡಿ ಗ್ರಾಮದಲ್ಲಿ ಕೂಡ ಅಖಿಲ ಭಾರತ ಎ ಗ್ರೇಡ್ ಅವಾರ್ಡಿತ ಮಹಿಳಾ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ತಂಡಕ್ಕೆ 1,01,000 ರೂಪಾಯಿ ನಗದು ಹಣ ಇದೆ. ವಿಶೇಷವಾದಂತಹ ಕಬಡ್ಡಿ ಪಂದ್ಯಾವಳಿಗಳು ತಾವೆಲ್ಲರೂ ಕೂಡ ಎಲ್ಲ ಕ್ರೀಡಾಪಟುಗಳು ಕೂಡ ಎಲ್ಲ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಿ. ಹಾಗೆಯೇ ಪ್ರೇಕ್ಷಕರು ಕೂಡ ಸಮಯ ಸಿಕ್ಕದಲ್ಲಿ ತಾವುಗಳು ಕೂಡ ಆ ಒಂದು ಪಂದ್ಯಾವಳಿಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿ ಅಂತ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸಿಟಿ ಸಂಸ್ಥೆಯ ಕಬಡ್ಡಿ ವೇದಿಕೆಯೊಂದಿಗೆ ತಮಗೂ ಕೂಡ ಆಹ್ವಾನಿಸ್ತಾ ಇದ್ದೀವಿ. 5-0 ಆರಂಭಗೊಂಡಿರುವಂತಹ ಪಂದ್ಯ ಆರಂಭಿಕ ಹಂತದಲ್ಲಿ ಸುಲಭದ ಅಂಕ ಬಿಟ್ಕೊಡ್ತಾ ಇಲ್ಲ ಮೈಸೂರು ತಂಡಕ್ಕೆ. ಹರಿಯಾಣ ರಾಜ್ಯದ ತಂಡ ಅನೇಕ ಬಾರಿ ನಮ್ಮ ಭಾಗಕ್ಕೆ ಬಂದು ಬಹುಮಾನ ಗೆದ್ದಿರುವಂತಹ ತಂಡ. ಡೂ ಆರ್ ಡೈ ಹರಿಯಾಣ ತಂಡಕ್ಕೆ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡ ಇದೆ. ಅಂಕದ ಹೊರಗಾಟದಲ್ಲಿ ಆಟಗಾರ್ತಿ ಕಾತ್ ನೋಡ್ಬೇಕಿಲ್ಲಿ. ಸುಪಟಿಕಲಾನದ ಟ್ಯಾಕಲ್ ಆದ್ರೆ 2 ಅಂಕ ಸಿಗುವ ಸಾಧ್ಯತೆಯಲ್ಲಿ ಪ್ರಯತ್ನ ನಡೀತಾ ಇದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಸಮಯ ಮೀರ್ತಾ ಇದೆ. ಕಾತ್ ನೋಡ್ಬೇಕಿಲ್ಲಿ.
ಇಲ್ಲಿ ಒಂದು ಮಲಿಸುವಂತ ಟ್ಯಾಕಲ್ ಬರ್ತಾನೆ. ಸೂಪರ್ ಟ್ಯಾಕಲ್ ನೊಂದಿಗೆ ತಂಡ ಕೂಡ ಮಾಡಿಲ್ಲ ಬಾಮಣಿ. ಹಿಂದಿನ ದಾಳಿಯಲ್ಲಿ ವಿಫಲತೆಯನ್ನು ಕಾಣಿರುವಂತಹ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸುಬಡಿಗಳಾದ 3 ಜನ ಆಟಗಾರ್ತಿಯರ ನಡುವೆ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಆಟಗಾರ್ತಿ ಅಂಕ ಮುನ್ನಡೆದ ಕಾರಣ ಆಟಗಾರ್ತಿ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಮೈಸೂರು ತಂಡದ ಆಟಗಾರ್ತಿ ದಾಳಿಯಲ್ಲಿ ಹರಿಯಾಣ ತಂಡದ ಸಪಟಿ ಆಟಗಾರ್ತಿ ಅಂಕಣದಲ್ಲಿ ದಯವಿಟ್ಟು ಗ್ಯಾಲರಿ ಕಾರ್ನರ್ ಭಾಗದಲ್ಲಿ ನಿಂತಿರುವಂತಹ ಎಲ್ಲ ಕಬಡ್ಡಿ ಕ್ರೀಡಾಭಿಮಾನಿಗಳ ಗಮನಕ್ಕಾಗಿ ಯಾರು ಕೂಡ ನಿಂತ್ಕೊಂಡು ನೋಡಬಾರ್ದಾಗಿದೆ. ನಮ್ಮ ಸಿಟಿ ಸೊಸೈಟಿಯವರು ಎಲ್ಲ ಕಡೆ ಗ್ಯಾಲರಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ತಾವೆಲ್ಲರೂ ಕೂಡ ದಯವಿಟ್ಟು ಗ್ಯಾಲರಿಯಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ವಿ. ಪಂದ್ಯ ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಹರಿಯಾಣ ನಿಧಾನವಾಗಿ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಮೈಸೂರು ತಂಡದ ಆಟಗಾರ್ತಿಯರು ಉತ್ತಮವಾದ ರನ್ನಿಂಗ್ ಮುಖೇನ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಬರ್ತಾ ಇದೆ. 7-5 ಪಂದ್ಯ. ಏಳು 6 ಪಂದ್ಯ ಸಾಗುತ್ತಾ ಇದೆ. ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ SS ಅಕಾಡೆಮಿ ಹರಿಯಾಣ ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ 5 ಜನ ಆಟಗಾರ್ತಿಯರ ನಡುವೆ ಉತ್ತಮವಾದ ಪ್ರಯತ್ನದೊಂದಿಗೆ ವಾಪಸ್ ಆತಿಯನ್ನು 2 ಅಂಕದ ಮುನ್ನಡೆಯಲ್ಲಿ ಹರಿಯಾಣ ಮತ್ತೊಮ್ಮೆ ಮೈಸೂರು ಮೂಲದ ಆಟಗಾರ್ತಿ ದಾಳಿ ಭಾಗದಲ್ಲಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗುತ್ತಾರೆ. ಶೀಘ್ರದಲ್ಲಿ ಉತ್ತರ 8-7 ಮಧ್ಯ ಪಂದ್ಯ. ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಮುಟ್ಟಿದೇನಂತ ವಾದ ಇದೆ, ಕಾದು ನೋಡ್ಬೇಕಿಲ್ಲಿ. ನಮ್ಮ ತಿರುಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ. ಯಾವುದೇ ಅಂಕವಿಲ್ಲದೆ ಮಲ್ಲಿ ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ SS ಅಕಾಡೆಮಿ ಹರಿಯಾಣ ಮತ್ತೊಮ್ಮೆ ಮೈಸೂರು ಮೂಲದ ಆಟಗಾರ್ತಿ. ಆಗಾಗ ಸಾಕಷ್ಟು ಬಾರಿ ಮೈಸೂರು ತಂಡಕ್ಕೆ ಆಶ್ರಯ ಆಗಿರುವಂತಹ ಆಟಗಾರ್ತಿ ಮತ್ತೊಮ್ಮೆ ದಾಳಿಯಲ್ಲಿ ಅನೇಕ ಪಂದ್ಯಾವಳಿಯಲ್ಲಿ ಮೈಸೂರು ತಂಡವನ್ನ ಜಯಬೇರಿ ಗಳಿಸಿರುವಂತಹ ತಂಡದ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಎಂಟು 7 ಪಂದ್ಯ. ದಯವಿಟ್ಟು ಗ್ಯಾಲರಿಯಿಂದ ಕೆಳಭಾಗದಲ್ಲಿ ನಿಂತಂಥವರು ಕಬಡ್ಡಿ ಕ್ರೀಡಾಭಿಮಾನಿಗಳಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಗ್ಯಾಲರಿಯಲ್ಲಿ ಸ್ಥಳಾವಕಾಶ ಇದೆ, ದಯವಿಟ್ಟು ತಾವ್ಯಾರೂ ಕೂಡ ನಿಂತ್ಕೊಂಡು ನೋಡಬೇಡಿ, ಕುಳಿತುಕೊಂಡು ನೋಡಿ ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. 8-7 ಪಂದ್ಯ ಸಾಗುತ್ತಾ ಇದೆ. ದ್ವಿತೀಯಾರ್ಧ ಆರಂಭಗೊಂಡಿದೆ. ಒಂದು ಅಂಕದ ಮುನ್ನಡೆಯೊಂದಿಗೆ ಹರಿಯಾಣ ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಎಂಟು 7 ಪಂದ್ಯ ಸಾಗುತ್ತಾ ಇದೆ. ಒಂದೇ ಒಂದು ಅಂಕದ ಅಂತರವನ್ನು ಇಟ್ಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ.
ಗೆಲುವಿನ ರೂವಾರಿಗಳು ಯಾರಾಗ್ತಾರಂತ ಕಾಯ್ಬೇಕಾಗಿದೆ. 8-7ರ ಮಧ್ಯ ಪಂದ್ಯ. ಮತ್ತೊಮ್ಮೆ ಮೈಸೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ಲೆಫ್ಟ್ ಕಾರ್ನರ್ ವಿಭಾಗದ ಆಟಗಾರ್ತಿ ಹರಿಯಾಣ ಡಿಸೈಡ್ ರೈಟ್ ಡೂ ಆರ್ ಡೈ. ಅದ್ಭುತವಾದ ಈ ಜಾಗದಿಂದ ಟ್ಯಾಕಲ್ ಮಾಡುವ ಪ್ರಯತ್ನ ಇತ್ತು, ಆದ್ರೂ ಕೂಡ ವಿಫಲತೆಯನ್ನ ಕಾಣ್ತಾ ಇದ್ದಾರೆ. 10-7ರೊಂದಿಗೆ ಪಂದ್ಯ. ಬೋನಸ್ ಮೈಸೂರು 8-10 ಮಧ್ಯ ಪಂದ್ಯ. ಸುಪಟಿಗಳು ಆಳಿದ ಏನಾದರೂ ದಾಳಿಯಲ್ಲಿ ಟ್ಯಾಕಲ್ ಆದರೆ ಪಂದ್ಯ ವಿಕೋಲ್ ಆಗುವ ಸಾಧ್ಯತೆ ಅಲ್ಲಿದೆ. ಕಾತ್ ನೋಡ್ಬೇಕಿಲ್ಲಿ. ತಂಡದ ಪ್ರತಿಷ್ಠಿತ ದಾಳಿಗಾತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 10-8ರೊಂದಿಗೆ ಪಂದ್ಯ. 2 ಅಂಕದ ಮುನ್ನಡೆಯೊಂದಿಗೆ ಹರಿಯಾಣ ಬಂದು ಮನುಷ್ಯವಾದ ಡ್ಯಾಶ್ ಬರ್ತಾ ಇದೆ. ಎಂತ ಒಂದು ಪ್ರಯತ್ನ ಬರ್ತಾ ಇದೆ. ಸಂಪೂರ್ಣವಾಗಿ ಲಾಕ್ ಆಗ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಟು ಪಾಯಿಂಟ್ಸ್ ಹ್ಯಾಪಿ ಗರ್ಲ್ಸ್ ಮೈಸೂರು. ಈ ಒಂದು ಟ್ಯಾಕಲ್ ಮುಖೇನ 10-10 ಸಮಬಲ ಬರಲಿ. ಒಂದ್ಸಲ ಜೋರ ಚಪ್ಪಾಳ. ಆರೋಗ್ಯ ಇಲಾಖೆದವರು ದಯವಿಟ್ಟು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಬನ್ನಿ ಗ್ರೌಂಡ್ ನಲ್ಲಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ಬೇರೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ವಿ. ಅದ್ಭುತವಾದ ದಾಳಿ ಆಗ್ತಾ ಇದೆ ಮೈಸೂರು ತಂಡ ಕಡೆಯಿಂದ. ಅಂಪೈರ್ಗಳ ಲೆಕ್ಕ ಹಾಕ್ತಾ ಇದ್ದಾರೆ. ಕಾದು ನೀಡುವ ನಿರೀಕ್ಷೆ. ದ್ವಿತೀಯಾರ್ಧದ ಆರಂಭದಲ್ಲಿ ಒಂದು ಮಲ್ಟಿ ಪಾಯಿಂಟ್ ದಾಳಿ ಬರ್ತಾ ಇದೆ. ಎಂತಾದ್ರೂ ಅಮೋಘ ದಾಳಿ, ಒಂದು ಸೂಪರ್. ಒಂದು ಗ್ಯಾಲರಿ ಯಾವ್ದಾದ್ರು ಫಿಕ್ಸ್ ಮಾಡಿ. ಈ ಕಡೆ ಫ್ರಂಟ್ ಸೈಡ್ ಕರ್ಕೊಂಡು ಸರ್ ಎಲ್ಲ ನೈಕ್ ಸರ್, ಈ ಫ್ರಂಟ್ ಗ್ಯಾಲರಿಗೆ ಬನ್ನಿ. ವೇದಿಕೆ ಮುಂಭಾಗದ ಗ್ಯಾಲರಿ. ನಾಯ್ಕ್ ಸರ್ ಈ ಕಡ್ರಿ. ಓಕೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಅಡ್ಜಸ್ಟ್ ಆಗ್ತದೆ ಅಲ್ಲೆಲ್ಲಿ ಕುತ್ಕೊಂಡು ಕಬಡ್ಡಿ ನೋಡಿ. ಆದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು, ದಯವಿಟ್ಟು ಒಂದು ವಿನಂತಿ ಇದೆ. ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು. The last 5 minutes go. 13-11. Next match, Vijayawada Sattini versus A. Patil Women's College, Chinkodi. This is the last grand final call for it. Chinkodi versus Vijayawada Sattini. ಮಧ್ಯ ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಅದ್ಭುತವಾದ ಪ್ರಯತ್ನ ಯಶಸ್ವಿ. ಪ್ರೇಕ್ಷಕರೇ ಜೋರಾದ ಚಪ್ಪಾಳೆ ಬರಲಿ. ಎಂತ ಒಂದು ಪಂದ್ಯವನ್ನ ತಿರುವುಗೊಳಿಸಿದ್ದಾರೆ ಮೈಸೂರು ಬಣದ ಆಟಗಾರ್ತಿಯರು. ಹರಿಯಾಣ ತಂಡಕ್ಕೆ ದ್ವಿತೀಯಾರ್ಧದಲ್ಲಿ ಆಘಾತವನ್ನ ನೀಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಆಟಗಾರ್ತಿಯರು. 2 ಅಂಕದ ಮುನ್ನಡೆಯಲ್ಲಿ. ಈ ಕಡೆ ಬನ್ರಿ ಎಲ್ಲ ಗ್ಯಾಲರಿಯಲ್ಲಿ ಖಾಲಿ ಇದೆ. ಸ್ಟೇಜ್ ಲೆಫ್ಟ್ ಸೈಡ್. ಕೊನೆಯ 4 ನಿಮಿಷ. आपके आखिरी 4 मिनट अभी खेल बाकी है. ಮತ್ತೊಂದು ಅದ್ಭುತವಾದ ಬಲ ಭಾರತ್ ಮಾತಾ ಕೀ. 15-13 ಮಧ್ಯ ಪಂದ್ಯ. ಜಾಗ ಎಲ್ಲೆಲ್ಲಿ ಸಿಗ್ತದೆ ಅಲ್ಲಿ ಬೇಗ ಕೂತ್ಕೊಳ್ಳಿ. ಒಮ್ಮೆ ಪಂದ್ಯ ಮುಗಿದ್ರೆ ಮರಳಿ ಸಿಗೋದಿಲ್ಲ. 15-13ರೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ನಿಮಗೆ ಖುಷಿ ಆದ್ರೆ ಕೈ ಕಟ್ಟಿ ಕುಂತ ಪ್ರೇಕ್ಷಕರು ಒಂದು ಬಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆ ಬರಲಿ. 2 ತಂಡಕ್ಕೆ ಸುಪಟಕಲಾರದ ಹರಿಯಾಣ ತಂಡಕ್ಕೆ ನುಂಗಲಾರದ ತೊತ್ತಾಗಿರುವಂತಹ ಆಟಗಾರ್ತಿ. ಮತ್ತೊಮ್ಮೆ ರೀಸೋಲ್ ಬರಲಿ.
क्या आखिरी 3 मिनट अभी खेल बाकी है ಬೋನಸ್ ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ 19-15 1950 ಅಭೂತಪೂರ್ವ ಜನಸಾಗರದಲ್ಲಿ ಮೂಡಿ ಬರ್ತಾ ಇದೆ ಕಬಡ್ಡಿ ಕಲರವ 4 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದ ಮೈಸೂರು ತಂಡಕ್ಕೆ ಆಗಾಗ ಆಘಾತ ನೀಡತಕ್ಕಂಥ ಆಟಗಾರ್ತಿ ದಾಳಿಯಲ್ಲಿ ಹರಿಯಾಣ ಮೂಲದ ಆಟಗಾರ್ತಿ ಕಾಲ್ ನೋಡ್ಬೇಕಿಲ್ಲಿ ಪ್ರಯತ್ನ ನಡೆಯುತ್ತಾ ಇದೆ ಈ ಬಾರಿ ಒಂದು ಆಟ ಗಮನಿಸುವಂತ ಟ್ಯಾಕಲ್ 20-15 20-15 ಪಂದ್ಯ ಸಾಗುತ್ತಾ ಇದೆ ಗೆಲುವಿನ ರೂವಾರಿಗಳ ಯಾರಾಗ್ತಾರಂತ ಕಾತುರದಿಂದ ಕಾಯ್ತಕ್ಕಂತ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗರದಲ್ಲಿ ಒಂದರ ಪಂದ್ಯ ಅಂತ್ಯಘಟ್ಟಕ್ಕೆ ಸಾಗುತ್ತಾ ಇದೆ ಕಾದು ನೋಡ್ಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ ಅಂಕಕ್ಕಾಗಿ ಹೋರಾಟ ಅದ್ಭುತವಾದ ಕಿಕ್ ಬರ್ತಾ ಇದೆ 20-16 ಜೋಡಾಯ್ ಮೈಸೂರು ತಂಡಕ್ಕೆ ಬಾಲವಿಲ್ಲದ ಮಡಿ ಲಾಸ್ಟ್ ಮಿನಿಟ್ 20-16 ಮಧ್ಯ ಪಂದ್ಯ ಜಯ ಯಾರಿಗೆ ಸೋಲು ಯಾರಿಗೆ ಓ ಈ ಬಾರಿ ಬಂಧನ ಆಗ್ತಾದ ಟೈಮ್ 20-17 ಟೈಮ್ ಔಟ್ ಅನ್ನು ಬಳಸಿರೋದರ ಮಧ್ಯ ಪಂದ್ಯ ಎಂತ ಬಲಿಸುವಂತ ದಾಳಿ ಆಗ್ತಾ ಇದೆ ಗೆದ್ದರೆ ಫೈನಲ್ ಓಹೋ ಮತ್ತೊಮ್ಮೆ ಸೂಪರ್ ರೈಡ್ ಮಾಡ್ತಾ ಇದ್ದಾರೆ ಮಲ್ಲಿಗೆ ನಾಡು ಮೈಸೂರಿನ 3-18 Z23 ಕೆಡಿ ಎಸ್ ಜಲ ಚಪ್ಪಾಳದಲ್ಲಿ ಪ್ರೇಕ್ಷಕರು 2 ತಂಡಕ್ಕೆ ಮೈಸೂರು ತಂಡ ಸೆಮಿಫೈನಲ್ ನಲ್ಲಿ ಹರಿಯಾಣ ತಂಡವನ್ನು ಪರಾಜಿತಗೊಳಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಹರಿಯಾಣ ತಂಡ ಪಂದ್ಯಾಟದ 3 ಮತ್ತು 4ನೇ ಬಹುಮಾನಕ್ಕೆ ಬಾಜಿತರಾಗಿದ್ದಾರೆ ಅತಿ ಶೀಘ್ರದಲ್ಲಿ 2ನೇ ಸೆಮಿಫೈನಲ್ ಪಂದ್ಯ ವಿಜಯ್ ವಾರಿಯರ್ಸ್ ಅತ್ನಿ ವಿರುದ್ಧ ದ ಹೋಮ್ ಟೀಮ್ ತವರಿನ ತಂಡ ಆತಿಥ್ಯ ತಂಡ ಎ ಪಾಟೀಲ್ ವುಮೆನ್ಸ್ ಕಾಲೇಜ್ ಚಿಕ್ಕೋಡಿ